ಈ ಅಖಂಡ ಭೂಗೋಳದಲ್ಲಿ ಅನೇಕ ರಾಜರು ಆಳ್ವಿಕೆ ನಡೆಸಿದ್ದಾರೆ. ಅವರಲ್ಲಿ ಕೆಲವರು ಪ್ರಜೆಯ ಹೃದಯ ಗೆದ್ದು ಅವರ ಸುಖ ದುಃಖಗಳಲ್ಲಿ ಪಾಲಾಗಿ ಇತಿಹಾಸದಲ್ಲಿ ಅಮರರಾಗಿದ್ದಾರೆ. ಇನ್ನು ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಪ್ರಜೆಗಳನ್ನೇ ಬಳಸಿಕೊಂಡು ಅಧಿಕಾರದ ದುರುಪಯೋಗ ಮಾಡಿದ್ದಾರೆ. ಈ ಮಣ್ಣಿನ ರಕ್ಷಣೆಗಾಗಿ ವೀರ ಪರಾಕ್ರಮದಿಂದ ಹೋರಾಡಿದ ಅನೇಕ ಶೂರರು ಇಂದು ಇದೇ ಮಣ್ಣಿನಲ್ಲಿ ಲೀನರಾಗಿದ್ದಾರೆ. ಇತಿಹಾಸವೇ ಹೇಳುತ್ತದೆ, ರಾಜರನ್ನು ಸಿಂಹಾಸನಕ್ಕೇರಿಸಿದವರು ಜನರೇ, ಅವರ ದಬ್ಬಾಳಿಕೆಯನ್ನು ಸಹಿಸಿಕೊಂಡವರು ಜನರೇ. ಅಗತ್ಯ ಬಂದಾಗ ಅದೇ ರಾಜರನ್ನು ಸಿಂಹಾಸನದಿಂದ ಕೆಳಗಿಳಿಸಿದವರು ಜನರೇ. ಅಧಿಕಾರ ಶಾಶ್ವತವಲ್ಲ, ಆದರೆ ಜನರ ತೀರ್ಪು ಶಾಶ್ವತ. ತೆಂಕಣ ದಿಕ್ಕಿನ ರಾಜಧಾನಿಯಾದ ಕಾಳಿಪುರದ ಪರಾಕ್ರಮಿ ರಾಜ ದಿಗ್ವಿಜಯನ ಆಳ್ವಿಕೆಯ ಅಂತಿಮ ಘಟ್ಟ ಅದು. ಶೌರ್ಯ, ಬುದ್ಧಿವಂತಿಕೆ, ನ್ಯಾಯ ಮತ್ತು ಧರ್ಮ ಪಾಲನೆಯಿಂದ ತನ್ನ ರಾಜ್ಯವನ್ನು ಸಮೃದ್ಧಿಯ ಶಿಖರಕ್ಕೇರಿಸಿದ್ದ ಮಹಾರಾಜ ದಿಗ್ವಿಜಯನು ಪ್ರಜೆಗಳ ಪ್ರೀತಿಗೆ ಪಾತ್ರನಾಗಿದ್ದನು. ಆದರೆ ಕಾಲದ ಚಕ್ರ ತಿರುಗತೊಡಗಿತು. ಸಂಪ್ರದಾಯದಂತೆ ಜ್ಯೇಷ್ಠ ಪುತ್ರನಾದ ಋತುವರ್ಮನು ಸಿಂಹಾಸನವನ್ನು ಏರಬೇಕಾಗಿದ್ದರೂ ಅವನ ತಮ್ಮ ರುದ್ರವರ್ಮನು ಸಿಂಹಾಸನವನ್ನು ಅಲಂಕರಿಸಿದನು. ಋತುವರ್ಮನು ಹುಟ್ಟಿನಿಂದಲೇ ಮಂದಬುದ್ಧಿಯವನಾಗಿದ್ದ. ಅದೇ ಕಾರಣಕ್ಕೆ ಅರಮನೆಯಲ್ಲಿದ್ದವರು ಅವನನ್ನು ತಿರಸ್ಕಾರದಿಂದ ನೋಡುತ್ತಿದ್ದರು. ಆದರೆ ಅದು ಕೇವಲ ಹೊರಜಗತ್ತಿಗೆ ಕಾಣುತ್ತಿದ್ದ ಮುಖವಷ್ಟೇ. ಯಾರಿಗೂ ತಿಳಿಯದಂತೆ ಅವನು ಶಸ್ತ್ರ ಅಸ್ತ್ರ ವಿದ್ಯೆಗಳಲ್ಲಿ ಪರಿಣತಿ ಪಡೆದಿದ್ದನು. ಯುದ್ಧ ಕಲೆ, ತಂತ್ರಗಾರಿಕೆ ಮತ್ತು ಪರಾಕ್ರಮದಲ್ಲಿ ಅಸಾಮಾನ್ಯ ಸಾಮರ್ಥ್ಯ ಹೊಂದಿದ್ದನು. ರಾಜ ದಿಗ್ವಿಜಯನಿಗೆ ಎದುರಾದ ಅನೇಕ ಸಂಕೀರ್ಣ ಹಾಗೂ ಪರಿಹರಿಸಲಾಗದ ಸಮಸ್ಯೆಗಳನ್ನು ಋತುವರ್ಮನು ಕ್ಷಣಾರ್ಧದಲ್ಲೇ ಬಗೆಹರಿಸಿದ್ದನು. ಆ ದಿನದಿಂದಲೇ ರಾಜ ದಿಗ್ವಿಜಯನು ಅವನ ನಿಜವಾದ ಸಾಮರ್ಥ್ಯವನ್ನು ಅರಿತು ರಾಜ್ಯದ ಗುಪ್ತ ಕಾರ್ಯಾಚರಣೆಗಳು ಮತ್ತು ಅಪಾಯಕಾರಿ ಕಾರ್ಯಗಳಿಗೆ ಗುಪ್ತಚಾರಿಯಂತೆ ಅವನನ್ನು ಬಳಸತೊಡಗಿದನು. ಆದರೆ ಪ್ರಜೆಗಳ ಕಣ್ಣಿಗೆ ಋತುವರ್ಮನು ಇನ್ನೂ ಮಂದಬುದ್ಧಿಯ ಯುವರಾಜನೇ. ಅವನ ನಿಜವಾದ ಪ್ರತಿಭೆ ಅರಮನೆಯ ಕೆಲವೇ ಮಂದಿಗೆ ಗೊತ್ತಿತ್ತು. ಇದೇ ಕಾರಣದಿಂದ ರಾಜ್ಯದ ಸಿಂಹಾಸನಕ್ಕೆ ಅವನನ್ನು ಉತ್ತರಾಧಿಕಾರಿಯನ್ನಾಗಿ ಘೋಷಿಸಲು ಸಾಧ್ಯವಾಗಲಿಲ್ಲ. ವಿಧಿಯ ಆಟದಲ್ಲಿ ಸಿಂಹಾಸನವು ಅವನ ತಮ್ಮ ರುದ್ರವರ್ಮನ ಪಾಲಾಯಿತು. ಆದರೆ ರಾಜ್ಯದ ನೆರಳಿನಲ್ಲಿ ನಿಜವಾದ ಪರಾಕ್ರಮಿಯ ಹೆಜ್ಜೆಗಳು ಇನ್ನೂ ನಿಶ್ಶಬ್ದವಾಗಿ ಮುಂದುವರಿದವು.